ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವ್ಲಾಗ್ ಬಂದು ನನ್ನ ಫ್ಯಾಮಿಲಿಯವರು ಕೇರಳದ ಕಣ್ಣೂರಿನಲ್ಲಿರುವ ಕೊಟ್ಟಿಯೂರು ಜಾತ್ರೆಗೆ ಹೋಗ್ತಾ ಇದ್ದಾರೆ ಇವರೆಲ್ಲರೂ. ಸೊ ನಾನು ಮಿಸ್ ಮಾಡಿಕೊಂಡೆ, ನನಗೆ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ನಾನು ಬ್ಯಾಂಗ್ಳೂರಿನಲ್ಲಿದ್ದೆ, ರಜೆ ಕೂಡ ಇರಲಿಲ್ಲ. ಹಾಗೆ ನನ್ನ ಫ್ಯಾಮಿಲಿಯವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಇವರು ವೀಡಿಯೋನ ಮಾಡಿದ್ದಾರೆ. ಆ ಒಂದು ವೀಡಿಯೋನ ನಾನು ನನ್ನ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ತುಂಬ ದಿನ ಆಯಿತು ಅವರು ಹೋಗಿ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಕೂಡ ನೋಡಿ, ಹೋಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಹೋಗಿದ್ದೆ ಅಂತ ಹೇಳಿ. ನನ್ನ 12 ಕಿಲೋಮೀಟರ್ ಕೊಟ್ಟಿಯೂರಿಗೂ ಪೂರ ಲೈನ್ ಕಟ್ಟದು ಪೋಂದುಲ್ಲ. ಕೆಲವು ಅಲ್ಪ 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 ಪೂರ ಬಂಡ ಪೂರ ತುಂಬ ಬರೋಂದುಲ್ಲೇರು ಅಂಚನೆ ಪೂರ ವರ್ಷಗೂ ಒಂಜಿ ತಿಂಗಳು ವಾಪನ ಉಂಡು. ಬಕ ಐದೇ ದಿನ ಜೆಂಟ್ಸ್ ಪಾಯರ, ಬಕ ಐದೇ ದಿನ ಒಟ್ಟು ಲೇಡೀಸ್, ಬಕ ಲೇಡೀಸ್ ಪಾಯರ ಅಜ್ಜಿ ಎನ್ನಂದೆ ಪೋಂದುಲ್ಲ ಅಲ್ಲೇ ಫುಲ್ಲು ಲೈನ್ ನನ್ನ ಓಪಿನಕ್ಕಲು ಪೂರ ಆಂಜೋಲು ಮುಂಡು ಬೈರಸ್ ಪಾಡ್ದು ಬೋರ್ಡ್ಗೆ ಪೊಂಜೋಲ್ಲ ಶಾಲ್ ಪಾಡೋಡಿಗೆ ಅವು ಬರ್ಚಿತ್ತನು ಅವು 50 ರೂಪಾಯಿ 100 ರೂಪಾಯಿ ಬರ್ಚಿ ನಮಗೆ ಇಷ್ಟ ಉಂಡು ತೊಂಡು ಅಲ್ಲೇ ಫುಲ್ ಬ್ಲಾಕ್ ಬಸ್ ಪೂರ ಬರೋದುಂಡಲೆ ಫುಲ್ ಅಲ್ಲೇ ಕೆಲವು ಜೈದ ನೋಡಿ ಈಗ ಬ್ಲಾಕ್ ಆತನಿಗೆ ಅವನು ಚಂಡೆ ಪೊಂಡೆ ಆತ ಪಣ್ಣೆ ಈ ಪಣ್ಣನ ಹೋಗೋ ಆ ಟೈಪದ ದೇವಸ್ಥಾನ ಒಂದು ಗೊತ್ತಿದೆ. ಆ ನಮ್ಮನೆ ಫುಲ್ಲು ರಶ್ಶಿ ಓ ಮೇಕ್ ಕೋಡ್ ಬಂದು ಗೊತ್ತಾಗುದಿಲ್ಲ. 4 ಮೆಟ್ಲ ಈ ಮೇಕಲ ದೇವಸ್ಥಾನ ನಲ್ಲ ಎತ್ತದು ನಲ್ಲ ಪಾಯರಂಡು ಇತ್ತ ಹೂವು ಮೇಯ್ನ್ ದೇವಸ್ಥಾನ ನಲ್ಲ ಅರ್ಧ ಗಂಟೆ ಸಾದಿಂಡು ಕೂಡಲ್ಲ. ಒಂದು ವರ್ಷ ಹೊರನೆ ಆಪಿನ ಪೂಗೆ ತೂವಲ್ಲಿ ಎಂಕಲ ಪೋಂದಿಲ್ಲ, ಎಂಕಲೊಟ್ಟಿಗೆ ನಿಕ್ಕಿಲ್ಲ ಅವಲಿ ಮಸ್ತ್ ಬಂಗಡು ಆ ನೀರು ಗಡ್ಡ ಗುಡ್ಡ ಬರೋ ದಾಂಟ ಒಂದು 5 ಎಂಕಲು ಎಂಚು ಕ್ಲಾರಿಟಿ ಅಂದಪ್ಪ ನೀರು ಬತ್ತಲ್ವೇ ಓಡೆ ಬಾಬಿರಪ್ಪ ಟೆಂಪಲ್ ರೋಡ ಮಾಲೆ ಮಾಲೆ ಪೂತ ಮಾಲೆ ಅವೇ ಗಟ್ಟಿ ಬರ್ತದೆ ಈ ಮರದ ಗಟ್ಟಿ ಈ ಬಂದು ಇಂಚಿನ ಬಾತಿರುವಾರ ಮಾರ ರೈಟ್ ಜಾಸ್ತಿ ಕೊಡೆ ಮತ್ತೆ ವೀಡಿಯೋದ ಬರ ಬಂಗ ಕೊಡೆ ಮರಿಪ್ಲೆ ಬರ್ಚೆ ನನ್ನ ಈತ ಚಂಡಿ ಆದ ಬೈದಿನಿ ಚಂಡಿ ಆದ ಮುಲ್ಕೋದು ಬರ ಬೈತ ದೇವಸ್ಥಾನ ಬರ ಪೋಣೆ ಇದು ಬ್ಯಾಗಿದೆ This is not original. This is all ಈ ಬಲೆ ಮಾರ್ರೆ. ಗೈಸ್, ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಈ ಒಂದು ಕೊಟ್ಟಿಯೂರು ದೇವಸ್ಥಾನ ಶಿವನ ದೇವಾಲಯವಾಗಿದೆ. ಕೊಟ್ಟಿಯೂರು ಸುಂದರವಾದ ಮತ್ತು ಐತಿಹಾಸಿಕ ಸ್ಥಳವಾಗಿದೆ. ಪ್ರಕೃತಿ ಮತ್ತು ಮಾನವ ದೇವರು ಒಂದಾಗುವ ಸ್ಥಳ. ಈ ಒಂದು ಪುಣ್ಯ ಸ್ಥಳವನ್ನು ಭೂಮಿಯ ಸ್ವರ್ಗ ಅಂತಲೇ ಹೇಳ್ಬೋದು. ಈ ಒಂದು ಅಪರೂಪದ ಉತ್ಸವವನ್ನು ನಡೆಯುವ ಈ ಒಂದು ಉತ್ಸವಕ್ಕೆ ವೈಶಾಖ ಉತ್ಸವ ಅಂತ ಹೇಳ್ತಾರಂತೆ. ಮತ್ತು ನನಗಂತೂ ಇಲ್ಲಿಗೆ ಹೋಗಿ ಯಾವ ಥರ ಫೀಲ್ ಆಗುತ್ತೆ ಅಂತ ಹೇಳೋದು ಭಾಗ್ಯ ಸಿಕ್ಕಿಲ್ಲ.
ಸೊ ನಮ್ಮ ಮನೆಯವರು ಹೋಗಿದ್ದರು, ತುಂಬಾ ಖುಷಿ ಆಯ್ತಂತೆ ಇಲ್ಲಿಗೆ ಹೋಗಿ. ಸಕಾರಾತ್ಮಕ ಫೀಲ್ ಉಂಟಾಗಿದೆ ಅವರಿಗೆ ಇಲ್ಲಿಗೆ ಹೋಗಿ. ಹಾಗೆ ಮತ್ತು ಈ ಒಂದು ದೇವಸ್ಥಾನದಲ್ಲಿ ವರ್ಷದ 27 ದಿನ ಮಾತ್ರ ಅವಕಾಶವಿರುವುದು. ಅದರಲ್ಲೂ ಇಷ್ಟೇ ದಿನ ಅಂತ ಇದೆ, ಹೆಂಗಸರಿಗೆ ಮಾತ್ರ ಅವಕಾಶ ಇರೋದು. ಮತ್ತು ಇದು ಮೇ ಕೊನೆಯ ತಿಂಗಳಿಂದ ಜೂನ್ 4 ತನಕ ಇರುತ್ತೆ. ಅಂದರೆ ಇವತ್ತಿನ ತಾರೀಕು ತನಕ ಇಲ್ಲಿ ಓಪನ್ ಇರುತ್ತೆ. ಇವತ್ತು ಲಾಸ್ಟ್ ದಿನ ಅಲ್ಲಿ ಪೂಜೆ. ಸೊ ಸುತ್ತ ಕಾಡುಗಳ ಮಧ್ಯೆ ಇರುವಂತಹ ಈ ಒಂದು ಸ್ಥಳವನ್ನು ನೋಡೋದೇ ತುಂಬ ಖುಷಿ ಅಲ್ವಾ. ಇಲ್ಲಿ ಹೋಗೋದಂದರೆ ತುಂಬ ಮಂದಿ ರೀಲ್ಸ್ ಎಲ್ಲ ನೋಡಿದ್ದೀನಿ, ಯಾವ ಥರ ಎಲ್ಲ ಅವರವರ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ನೋಡುವಾಗ ನಮಗೂ ಒಂಥರ ಖುಷಿ ಆಗುತ್ತೆ. ನಾವು ಹೋಗಬೇಕಿತ್ತು ಅನಿಸುತ್ತೆ. ಎಲ್ಲಿಗೆ ಹೋಗೋದಾದರೂ ಒಂದು ಕೂಡಿ ಬರಬೇಕಲ್ಲ, ಟೈಮ್ ಹೇಳೋದು. ಹಾಗೆ ನನಗೆ ಕೂಡಿ ಬಂದಿಲ್ಲ ಅನಿಸುತ್ತೆ. ನಮ್ಮ ಫ್ಯಾಮಿಲಿಯವರು ಹೋಗಿದ್ದರು, ನಂಗಂತ ಅವರು ಹೋಗಿರೋದು ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ವೀಡಿಯೋನು ನೋಡಿ ನಂಗೆ ಖುಷಿ ಆಯಿತು. ಹೋಗಿಲ್ಲ ಅಂದ್ರೂ ಇದರಲ್ಲೇ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಮತ್ತು ಇದರ ಬಗ್ಗೆ ಜಾಸ್ತಿ ನನಗೆ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ. ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹಾಗೆ ನಿಮಗೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಬ್ಯಾಂಗ್ಳೂರಿನಿಂದ ಕೊಟ್ಟಿಯೂರಿಗೆ 270 ಕಿಲೋಮೀಟರ್ ಇದೆ. ಹಾಗೆ ಮಂಗಳೂರಿನಿಂದ ಹೋಗೋದಾದರೆ 200 ಕಿಲೋಮೀಟರ್ ಇತ್ತಂತೆ. 5 hour ಜರ್ನಿ ಏನಾಯಿತು. ಆ ಕಡೆ ಜೋರು ಮಳೆ ಕೂಡ ಇತ್ತು. ಇವರೆಲ್ಲ ದೇವರ ದರ್ಶನ ಪಡೆದು ಇಲ್ಲೇ ಪ್ರಸಾದನ ತಗೊತಾ ಇದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನಸಾಗರ ತುಂಬಿದ್ದಾರೆ ಅಂತ ಹೇಳಿ ಭಕ್ತಾಭಿಮಾನಿಗಳು. ಏನಂದರೆ ಇದು ವರ್ಷವೂ ಇಲ್ಲಿ ಪೂಜೆ ಆಗುತ್ತೆ, ಆದರೆ ಯಾರಿಗೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಅನಿಸುತ್ತೆ ಕೇರಳದವರಿಗೆ ಬಿಟ್ಟರೆ. ಈ ವರ್ಷ ಏನೋ ಇದ್ರ ಬಗ್ಗೆ ತುಂಬಾ ಫೇಮಸ್, ಎಲ್ಲ ರೀಲ್ಸಲ್ಲಾಗಿರ್ಬೋದು, ವ್ಲಾಗ್ಸಲ್ಲಾಗಿರ್ಬೋದು, ಇದರ ಬಗ್ಗೆನೇ ಎಲ್ಲನೂ ಪ್ರಚಾರ ಆಗ್ತಾಯಿತ್ತು. ಹಾಗೆ ಇವರು ಇವಾಗ ಇಲ್ಲಿ ಇದೊಂದು ಕಟ್ಟೆ ಹತ್ರ ಅಂತೆ. ಇಲ್ಲಿ ಒಂದು ಕಲ್ಲಿಂದ ಒಂದೊಂದು ಕಲ್ಲನ್ನು ಇದನ್ನು ಕೆರೆದಾಗ ಅದರಲ್ಲಿ ಗಂಧ ಬರುತ್ತೆ, ಅದನ್ನೇ ಗಂಧ ಹಚ್ತಿದ್ದಾರೆ. ಇದು ಇವಾಗ ದೇವಸ್ಥಾನದ ಅಂಗಳದಲ್ಲಿ ನೋಡ್ಬೋದು ಎಷ್ಟು ನೀರಿದೆ ಅಂತ ಹೇಳಿ, ತುಂಬ ನೀರಿದೆ. ಅಲ್ಪನೆ ಪಾರ್ಕಿಂಗ್ ಮಾಡ್ತಾರೆ ತೂವಲ್ಲೇ ಮುಲ್ಪ ವ್ಯವಸ್ಥೆ ಇತ್ತು. ಇವಾಗ ಲೈನ್ ಇಡ್ಲಾಗ್ತದೆ. ಲೈನ್ ಬಂದಾಗ ಒಂದು ಲೈನ್ ಇತ್ತು, ನಾ ಲೈನ್ ಬರ್ರೆ ಪೋಚು ಹೊರನೆ ಥ್ರೋ ಬಂತೇರು, ಮುಗಿದು ಬಿಡ್ತೇರು, ಅಂಚು ಬಲ ಪೋಡ ಬಂತೇರು. ಸೊ ನೀವು ಕೇರ್ಫುಲ್ ಆಗಿ ಸೇಫ್ ಆಗಿ ಜೋಕ್ಲೇನ್ ಪೂರ ಅಲ್ಲದ ಮಣ್ಣಾಗ ಜೋಕ್ಲೇನ್ ತಟ್ಟ ಅಂತಿಲ್ಲದ ಬರೋ ಟ್ರೈ ಮಾಡಿ నేను ಜೋಕ್ಲೇನ ಮರಚು ಮಸ್ತ್ ನೂಕೊಂದು ಕೋಪೇರು ಪಕ್ಕದ ತಾಗುಲು ನೀರು ಮಸ್ತ್ ಉಂಡು, ಚಳಿ ಮಸ್ತ್ ಉಂಡು. ನಿಖಲು ಆಯ್ನದ ಶಾರ್ಟ್ ಅಂತ ಪ್ಯಾಂಟ್ ಪೂರ ವೈಟ್ ಪ್ಯಾಂಟ್ ಪೂರ ಮರಚು ಕುಂಟಾಲ ಆ ಹೆಸರು ಉಂಡು. Everything is Shivamaya.